ಲೆಕ್ಕಾಚಾರ ಕಾಂಗ್ರೆಸ್ ಅವ್ರು ಆಗ್ಲೇ 7ನೇ ರೌಂಡ್ ಅಲ್ಲಿ 5,000 ಲೀಡನ್ನ ಅಮ್ಕಿದ್ರು. ಇವಾಗ ಬಿಜೆಪಿ ಅವರು ಹಂಗೆ ಹಂಕ್ಬೋದಲ್ಲ. ಅಂದ್ರೆ ಇವಾಗ ಎಸ್ ಟಿ ಪಿ ಕ್ಯಾಂಡಿಡೇಟ್ ಒಳ್ಳೆ ಓಟ್ ತಗೋತಿದ್ದಾರೆ. ಎಸ್ ಟಿ ಪಿ ಕ್ಯಾಂಡಿಡೇಟ್ ಓಟ್ ತಗೊಂಡಿಲ್ಲ ಅಂದ್ರೆ ಏನೋ ಅನ್ಬೋದಿತ್ತು. ಇವಾಗ ಎಸ್ ಟಿ ಪಿ ಕ್ಯಾಂಡಿಡೇಟ್ ಒಳ್ಳೆ ಓಟ್ ತಗೋತಿದ್ದಾರೆ. ಕಾಂಗ್ರೆಸ್ ಹೋಗಿ ಓಟ್ ಆಗಿತ್ತು ಅಂತ. ಕಾಂಗ್ರೆಸ್ ಓಟ್ ಆಗ್ತಿತ್ತು. ಇವಾಗ ಅದೇ ಸ್ಥಾನದಲ್ಲಿ ಇವಾಗ ಎಸ್ ಟಿ ಪಿ ಕ್ಯಾಂಡಿಡೇಟ್ ಇಲ್ಲ ಅಂದ್ರೆ 15 ಪ್ಲಸ್ 24,000 ಲೀಡ್ ಇರ್ತಿತ್ತು. ಇನ್ನು 5 ರೌಂಡ್ ಅಲ್ಲಿ ಏನಾರು ಎಸ್ ಟಿ ಪಿ ಕ್ಯಾಂಡಿಡೇಟ್ ಏನಾರು ಒಂದು 18,000 20,000 ದಾಟ್ಬಿಟ್ರೆ ಅಲ್ಲಿ ಏನಾರು ನೋಡ್ಬೇಕು ಅಂತ ಅನ್ಸುತ್ತೆ. ಅಲ್ಲಿವರೆಗೂ ಅದೆಲ್ಲ ಅವ್ರು ತಗೊಂಡಿರೋದೆಲ್ಲ ಕಾಂಗ್ರೆಸ್ ಓಟೇ ಅಲ್ಲ ಸರ್. ಇವಾಗ ಅದಿಲ್ಲ ಅಂದಿದ್ರೆ ಅವ್ರು ತಗೊಂಡಿಲ್ಲ, ಅವ್ರಿಗೆ ಎಲೆಕ್ಷನ್ ಇರಲಿಲ್ಲ ಅಂದ್ರೆ 24,000 ಲೀಡ್ ಇರೋದು ಅವ್ರಿಗೆ. 25,000 ಲೀಡ್ ಇರೋದು. ಅವಾಗ ಹಿಂಗ ಕಾಂಗ್ರೆಸ್ ಗೆಲ್ತು ಅಂತ ಅವಾಗ ಸಂಭ್ರಮಾಚರಣೆ ಸ್ಟಾರ್ಟ್ ಆಗ್ಬಿಟ್ಟಿರೋದು. ಆದ್ರೆ ಇವಾಗ ಎಸ್ ಟಿ ಪಿ ಕ್ಯಾಂಡಿಡೇಟ್ ಇರೋದೇ ಅವ್ರಿಗೆ ಕುತೂಹಲ ಇನ್ನ. ಎಸ್ ನಮ್ಮ ಜಯಂತ್ ಲಾಜಿಕ್ ಏನು ಅಂತಂದ್ರೆ 22,000 ಲೀಡರ್ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ದಿದ್ರು. ಆಗ ನೋಡಿದ್ರೆ ವರ್ಸಸ್ ಆಗಿದ್ದಾಗ ಈಗ 15, 16, 17,000 ವೋಟನ್ನು ಸ್ಪ್ಲಿಟ್ ಮಾಡಿದ್ದಾರೆ. ಇನ್ನು 5,000 ವೋಟ್ ಏನಾದ್ರು ಇನ್ನು 5, 6, 7 ರೌಂಡಲ್ಲೇ ಸ್ಪ್ಲಿಟ್ ಆದರೆ ಬಿ ಜೆ ಪಿಗೂ ಚಾನ್ಸ್ ಇದೆ. ಇಲ್ಲಿ ಮುಗ್ದಿಲ್ಲ, ಆಟ ಇನ್ನೂ ಇದೆ ಅನ್ನೋದು ನಮ್ಮ ಹುಡುಗನ ಮಾತು.